ನಿಮಗೂ ಈ ಥರ ಡಿಸೈನ್ ಮಾಡಲಿಕ್ಕೆ ಕಷ್ಟನಾ? ಇವತ್ತಿಂದ ಆ ಕಷ್ಟನೇ ಇಲ್ಲ, ಯಾಕಂದರೆ ನಿಮಗೊಂದು ಈಸಿ ಟ್ರಿಕ್ಸನ್ನು ನಾನು ಹೇಳಿಕೊಡ್ತಿದ್ದೇನೆ. ಕಸ್ಟಮರ್ಸ್ ಯಾವುದಾದ್ರೂ ನಿಮಗೆ ಬ್ಲೌಸ್ ಡಿಸೈನ್ ಕೊಟ್ಟರೆ ಅದನ್ನು ಪೇಪರ್ ಕಾಪಿ ಅನ್ನೋ ಆ್ಯಪಿಗೆ ಅಪ್ಲೋಡ್ ಮಾಡಿ ಅಲ್ಲಿಂದ ನೀವು ಡೈರೆಕ್ಟಾಗಿ ಟ್ರೇಸ್ ಮಾಡ್ಬೋದು. ಕಂಪ್ಲೀಟಾಗಿ ಟ್ರೇಸ್ ಮಾಡಲಿಕ್ಕೆ ಕಷ್ಟ ಅಂದರೆ ನಿಮಗೆ ಒಂದು ಡಿಸೈನನ್ನು ಇಟ್ಕೊಂಡು ಹೇಗೆ ಕಂಪ್ಲೀಟಾಗಿ ಬ್ಲೌಸ್ ಡಿಸೈನ್, ನೆಕ್, ಸ್ಲೀವ್ಸ್, ಫ್ರಂಟ್ ನೆಕ್, ಬ್ಯಾಕ್ ನೆಕ್ ಎಲ್ಲ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳಿಕೊಡ್ತಿದ್ದೇನೆ. ಸೊ ನನ್ನ ಚಾನಲ್ಗೆ ಅಥವಾ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೇ ಬಿಗಿನರ್ಸ್ಗೆ ಹೆಲ್ಪ್ ಆಗುವಂತಹ ಒಳ್ಳೊಳ್ಳೆ ಟಿಪ್ಸನ್ನು ಈ ಚಾನಲಲ್ಲಿ ನಾನು ತರ್ತಾ ಇದ್ದೇನೆ. ಸೊ ಪ್ಲೀಸ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟಿಗೆ ನಿಮಗೆ ಈ ಥರ ಬಟರ್ ಪೇಪರ್ ಬೇಕಾಗುತ್ತೆ. ಇದನ್ನು ಒಂದು ಚಿಕ್ಕ ಪೀಸಾಗಿ ನೀವು ಫಸ್ಟಿಗೆ ಕಟ್ ಮಾಡಿಕೊಳ್ಬೇಕು. ಯಾಕಂದರೆ ನೀವು ಡೈರೆಕ್ಟಾಗಿ ಫುಲ್ ಬ್ಲೌಸ್ ಡಿಸೈನನ್ನು ಈ ಆ್ಯಪಿಂದ ಡೌನ್ಲೋಡ್ ಮಾಡಲಿಕ್ಕೆ ಕಷ್ಟ. ಅದಕ್ಕೋಸ್ಕರ ನಾವು ಒಂದು ಚಿಕ್ಕ ಪೀಸನ್ನು ತಗೊಳ್ಳಿ. ಈಗ ನಮಗೆ 1 ಇಂಚ್ ಅಥವಾ 1.5 ಇಂಚಲ್ಲಿ ಡಿಸೈನ್ ಬೇಕು ಅಂದರೆ ಈ ಥರ ಚಿಕ್ಕ ಪೀಸ್ ಸಾಕು. ಈ ಥರ ಚಿಕ್ಕ ಪೀಸನ್ನು ತಗೊಂಡು ನೀವೇನು ಮಾಡಬೇಕು ಅಂದರೆ ಫಸ್ಟಿಗೆ ಈ ಮೊಬೈಲ್ ಮೇಲೆ ಇಡಬೇಕು, ಈ ರೀತಿ. ಓಕೆ, ಈ ಮೊಬೈಲ್ ಮೇಲಿಟ್ಟು ಈ ರೀತಿ ಫಸ್ಟಿಗೆ ನಾವು ಟ್ರೇಸ್ ಮಾಡಿಕೊಳ್ಳುವ ಡಿಸೈನನ್ನು. ಫಸ್ಟ್ ನಾನು ಟ್ರೇಸ್ ಮಾಡ್ಕೊಳ್ತೇನೆ. ನೋಡಿ, ಇದೊಂದು ಫ್ರಂಟ್ ನೆಕ್ ಮಾರ್ಕ್ ಅಂತ ತಿಳ್ಕೊಳ್ಳಿ. ನಿಮಗೆ ಬ್ಲೌಸ್ ಇದ್ದು ಫ್ರಂಟ್ ನೆಕ್. ಓಕೆ, ಈಗ ಈ ಡಿಸೈನನ್ನು ನಾವು ಫ್ರಂಟ್ ನೆಕ್ಕಿಗೆ ಸೇಮ್ ಮೆಥಡನ್ನು ನೀವು ಬ್ಯಾಕ್ ನೆಕ್ಕಿಗೆ ಕೂಡ ಯೂಸ್ ಮಾಡ್ಬೋದು, ಆಯಿತಾ. ಸೊ ಫಸ್ಟಿಗೆ ನಾವೇನು ಮಾಡಬೇಕು, ಫಸ್ಟ್ ನಾವು ಒಂದು ಡಿಸೈನನ್ನು ಕಾಪಿ ತೆಗೆದಿದ್ದೇವೆ ಅಲ್ಲ, ಇದನ್ನು ಏನು ಮಾಡಬೇಕು, ಇದನ್ನು ಈ ಬ್ಲೌಸ್ ಹೀಗೆ ಈ ರೀತಿ ಡಿಸೈನ್ನ ಅಡಿಗೆ ಇಡಬೇಕು, ಆಯಿತಾ. ಈ ರೀತಿ. ಆಗ ನೀವು ನೋಡ್ಕೊಳ್ಬೇಕು, ಈ ಲೈನ್ ಉಂಟಲ್ಲ, ಈ ಡಿಸೈನ್ ಈ ಲೈನ್ನ ಒಳಗಡೆ ಇರಬಾರ್ದು, ಹೊರಗಡೆಯಿಂದ ಇಡಬೇಕು. ಬನ್ನಿ ನಾವೀಗ ಫಸ್ಟಿಗೆ ಫುಲ್ ಡಿಸೈನನ್ನು ಟ್ರೇಸ್ ಮಾಡಿಕೊಳ್ಳುವ. ಟ್ರೇಸಿಂಗ್ ಅಂದರೆ ಈ ರೀತಿ. ಫಸ್ಟ್ ನಾವು ಈ ರೀತಿ ಟ್ರೇಸ್ ಮಾಡಿಕೊಳ್ಬೇಕು. ಇದು ಡಬಲ್ ಲೈನ್ ಯಾಕಂದರೆ ಬೀಟ್ಸ್ ಅಥವಾ ಮಾಡುವಾಗ ನಾವು ಸ್ವಲ್ಪ ದೊಡ್ಡದು ಬರುತ್ತೆ ಲೈನ್. ಸೊ ಅದಕ್ಕೋಸ್ಕರ ನಾವಿಲ್ಲಿ ಡಬಲ್ ಲೈನ್ ಹಾಕ್ಕೊಂಡಿದ್ದೇವೆ. ನೀವು ಈ ಟ್ರೇಸಿಂಗ್ ಎಲ್ಲ ಮಾಡಿದಾದ ಮೇಲೆ ಡಿಸೈನನ್ನು ನೋಡಿಕೊಂಡೇ ಫಿಲ್ಲಿಂಗ್ ಮಾಡ್ಬೋದು. ಅಂದರೆ ಆ ಡಿಸೈನಲ್ಲಿ ಯಾವ ಥ್ರೆಡ್ ಕೊಟ್ಟಿದ್ದಾರೆ, ನಿಮ್ಮ ಕಸ್ಟಮರ್ ಬ್ಲೌಸಿಗೆ ಯಾವುದು ಕರೆಕ್ಟ್ ಇದೆ ಮತ್ತು ಯಾವುದಿದೆ ಅದನ್ನು ನೋಡಿಕೊಂಡೇ ಮಾಡ್ಬೋದು. ಓಕೆ, ಈಗ ನಾನು ಇದನ್ನು ಇದೇ ರೀತಿ ಕಂಪ್ಲೀಟಾಗಿ ಟ್ರೇಸ್ ಮಾಡಿಕೊಳ್ಳುವ. ಟ್ರೇಸಿಂಗ್ ನೀಟ್ ಆಗಬೇಕು, ಇಲ್ಲದಿದ್ದರೆ ನಿಮ್ಮ ವರ್ಕ್ ಗಲೀಜಾಗತ್ತೆ. ಟ್ರೇಸಿಂಗ್ ಎಷ್ಟು ನೀಟಾಗಿ ಮಾಡ್ತೀರಾ ಅಷ್ಟು ವರ್ಕ್ ನೀಟಾಗತ್ತೆ. ನೋಡಿ, ಈ ರೀತಿ ಅದು ಡಿಸೈನ್ ಇರೋದೇ ಇದೇ ರೀತಿ, ಸೇಮ್ ರೀತಿ. ಈಗೇನು ಮಾಡಬೇಕು, ಇದನ್ನು ಸ್ವಲ್ಪ ಮೇಲ್ಗಡೆ ತಗೊಂಡೋಗಿ ಸ್ವಲ್ಪ ಕ್ರಾಸಲ್ಲಿ ಇಡಿ, ಈ ರೀತಿ, ಆಯಿತಾ. ಸ್ವಲ್ಪ ಕ್ರಾಸಲ್ಲಿಟ್ಟು ಈ ರೀತಿ ರಿಪೀಟ್ ಟ್ರೇಸ್ ಮಾಡಬೇಕು. ನೋಡಿ, ಈ ರೀತಿ ಸೇಮ್. ಬೇಕು ಅಂತಾದರೆ ಇಲ್ಲಿ ಬೇಕಾದ್ರೂ ಒಂದು ಲೀಫನ್ನು ನೀವು ಆ್ಯಡ್ ಮಾಡ್ಬೋದು. ಇಲ್ಲಿ ಒಂದು ಲೀಫನ್ನು ನಿಮಗೆ ಸ್ವಲ್ಪ ಚೇಂಜಸ್ ಬೇಕು ಅಂತಾದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು, ಆಯಿತಾ. ಸೊ ಈಗ ನಾನು ಈ 2 ಡಿಸೈನ್ನ ಟ್ರೇಸ್ ಮಾಡಿ ತೋರಿಸ್ತೇನೆ ನೋಡಿ ನಿಮಗೆ. ಕಂಪ್ಲೀಟಾಗಿ ನಾನು ಹೇಗೆ ಫ್ರಂಟ್ ನೆಕ್ ಟ್ರೇಸ್ ಮಾಡಿದ್ದೇನೆ ಅದೇ ರೀತಿ ನೀವು ಬ್ಯಾಕ್ ನೆಕ್ ಕೂಡ ಟ್ರೇಸ್ ಮಾಡಿಕೊಳ್ಬೋದು. ಇದಕ್ಕೆ ನಿಮಗೆ ಬೇಕಾಗಿರೋದು ಪೇಪರ್ ಕಾಪಿ ಆ್ಯಪ್. ಕಸ್ಟಮರ್ ಯಾವುದೇ ಬ್ಲೌಸ್ ಕಳಿಸಿದ್ರು ಸೇಮ್ ಡಿಸೈನ್ ಇತ್ತು ಅಂದರೆ ನಿಮಗೆ ನೆಕ್ಕಲ್ಲಿ ಸೇಮ್ ಪ್ಯಾಟರ್ನ್, ಒಂದೇ ಪ್ಯಾಟರ್ನ್ ಫುಲ್ ಸ್ಪ್ರೆಡ್ ಆಗಿತ್ತು ಅಂದರೆ ಡಿಸೈನ್, ನೀವು ಆ ರೀತಿ ಟ್ರೈ ಮಾಡ್ಬೋದು. ಈಗ ಕಂಪ್ಲೀಟಾಗಿ ಡಿಸೈನನ್ನು ನಾವು ಟ್ರೇಸ್ ಮಾಡುವ. ಇಲ್ಲಿವರೆಗೆ ನೀವು ನೋಡ್ಬೋದು ಎಷ್ಟು ಬ್ರೈಡಲ್ ಡಿಸೈನ್ ಒಂದು ಚಿಕ್ಕ ಟ್ರಿಕ್ ಯೂಸ್ ಮಾಡಿ ನಾವು ಟ್ರೇಸ್ ಮಾಡ್ಬೋದು ಅಂತ.
ಸೊ ನೋಡಿ ಇದು ಫ್ರಂಟ್ ನೆಕ್ ರೆಡಿ ಆಯಿತು. ಸೊ ಇದನ್ನು ನೀವು ಆ ನೆಕ್ಕಿದ್ದು ಸೈಡಲ್ಲಿ ನೋಡಿರ್ಬೋದು, ಒಂಚೂರು ಈ ಥರ ಶೇಪ್ ಬಂದಿದೆ ನೋಡಿ, ಈ ಥರ ಶೇಪ್ ಬಂದಿದೆ, ಈ ಥರ ಕಟ್ ವರ್ಕ್ ಥರ. ಅದನ್ನು ಹೇಗೆ ಕೊಡೋದು ಅಂದರೆ, ನೀವು ಫಸ್ಟಿಗೆ ಕೊಡಲಿಕ್ಕಿಲ್ಲ, ಫಸ್ಟಿಗೆ ಡಿಸೈನ್ ಎಲ್ಲ ಆದಮೇಲೆ ನೀವು ಅದನ್ನು ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು. ಶೇಪ್ ಸ್ವಲ್ಪ ಒಳಗಡೆ ಇದ್ದರೆ ಒಳಗಡೆ ಶೇಪ್, ಹೊರಗಡೆ ಇದ್ದರೆ ಹೊರಗಡೆ ಶೇಪ್. ಕಟ್ ವರ್ಕ್ ಎಲ್ಲ ನೀವು ನೆಕ್ಕಲ್ಲಿ ಮಾಡೋದು ಸ್ಟಾರ್ಟಿಂಗಿಗೆಲ್ಲ, ವರ್ಕೆಲ್ಲ ಆದಮೇಲೆ ನೀವು ಮಾಡಬೇಕು, ಆಗ ಮಾತ್ರ ನಿಮಗೆ ನೀಟ್ ಕಾಣುತ್ತೆ ನೋಡಿ ಈ ರೀತಿ. ಮತ್ತು ಇದಕ್ಕೆ ನೀವು ಚೈನ್ ಸ್ಟಿಚ್ ಕೊಟ್ಟು ಜಿಗ್ಜ್ಯಾಗ್ ಕೊಡ್ಬೋದು. ಸೇಮ್ ಮೆಥಡನ್ನು ನೀವು, ಇದು ಫ್ರಂಟ್ ನೆಕ್, ಓಕೆ, ಇದು ಫ್ರಂಟ್ ನೆಕ್, ನೀವು ಸೇಮ್ ಮೆಥಡನ್ನು ಬ್ಯಾಕ್ ನೆಕ್ಕಿಗೂ ಮಾಡ್ಬೋದು, ಸ್ಲೀವ್ಸಿಗೂ ಮಾಡ್ಬೋದು, ಸ್ಲೀವ್ಸ್ ಬಾರ್ಡರಿಗೂ ಮಾಡ್ಬೋದು. ಹೆವಿ ವರ್ಕನ್ನು ಹೇಗೆ ಈಸಿಯಾಗಿ ಟ್ರೇಸ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೇನೆ. ಸೊ ನಿಮಗೆ ಈಸಿ ಮೆಥಡಲ್ಲಿ ಮಾರ್ಕಿಂಗ್ ಕೂಡ ಬೇಕು ಅಂತಾದರೆ ಕಮೆಂಟ್ ಮಾಡಿ ಮಾರ್ಕಿಂಗ್ ಅಂತ, ಮತ್ತು ಫಾಲೋ ಮಾಡಿ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದರೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.